ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಂಜೆ 7 ಗಂಟೆ. ಸೋಮುಗೆ ಒಂದು ಸ್ವಲ್ಪ ಮಸಲ್ ಕ್ಯಾಚ್ ಆಗಿತ್ತು ಜಿಮ್ಗೆ ಹೋಗುವಾಗ. ಏನೋ ಏಟ್ ಮಾಡ್ಕೊಂಡಿದ್ದಾರೆ ಭುಜದ ಹತ್ರ. ಅದಕ್ಕೇ ಒಂದು ಸ್ವಲ್ಪ ಫಿಸಿಯೋಥೆರಪಿ ಹತ್ರ ಬರೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಅವ್ರು ಯಾವುದೇ ಪೇಯ್ನ್ ಆದರೂ ಅಷ್ಟೇ ತುಂಬ ಎಕ್ಸ್ಟ್ರೀಮ್ ಇದ್ದರೆ ಮಾತ್ರ ಹೇಳೋದು. ಚಿಕ್ಕ ಪುಟ್ಟದಾದರೆ ಹೇಳೋದು ಇಲ್ಲ, ಆಸ್ಪತ್ರೆಗೆ ಹೋಗೋದು ಇಲ್ಲ, ಕರೆದ್ರೂ ಬರೋದೂ ಇಲ್ಲ. ಇದು ಒಂದು ವಾರದಿಂದನೂ ಹೇಳ್ತಾನೆ ಇದ್ದರು. ಬಟ್ ಆಮೇಲೆ ಇಗ್ನೋರ್ ಮಾಡ್ತಾಯಿದ್ರು, ಹೇಳ್ತಾಯಿದ್ರು, ಇಗ್ನೋರ್ ಮಾಡ್ತಾಯಿದ್ರು. ಆಮೇಲೆ ಅದಕ್ಕೇ ಇಲ್ಲ, ಇವಾಗ ಯಾಕೋ ನಂಗೆ ಜಾಸ್ತಿ ಪೇಯ್ನ್ ಆಗ್ತಿದೆ, ಹೋಗಬೇಕು ತೋರಿಸೋಣ ಅಂತ ಹೇಳಿದ್ರು. ಒಂದು ಕಡೆ ಸ್ವಲ್ಪ ಸ್ವೆಲ್ಲಿಂಗ್ ಕೂಡ ಆದಂಗೆ ಆಗಿತ್ತು. ಮತ್ತು ಮಸಲ್ಲು ಏನಾಗಿದೆ ನೋಡಬೇಕು, ಮೂಳೆ ನೋವ್ತಿಲ್ಲ, ಮಸಲ್ ನೋವ್ತಿದೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಬಂದು ಇಲ್ಲಿ ಹಾಸ್ಪಿಟಲ್ ಅಂತ ಇದೆ ನಮ್ಮ ಏರಿಯಾದಲ್ಲಿ, ಅಲ್ಲಿ ತೋರಿಸೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಇದು ಫಸ್ಟು ಜನರಲ್ ಚೆಕಪ್ ಅಷ್ಟೇ. ಇದಾದಮೇಲೂ ಒಂದು 3-4 ಡೇಸ್ ಕಂಟಿನ್ಯೂಸ್ ಆಗಿ ಪೇಯ್ನ್ ಬರ್ತಿದೆ ಅಂದರೆ ಮಾತ್ರ ಸ್ಕ್ಯಾನೆಲ್ಲ ಬರ್ಕೊಡ್ತಾರೆ ಅವರು. ಫಸ್ಟ್ ಇದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀವಿ. ಇದು ಅಂತ ಮಸಲ್ ರಿಲೀಫ್ ಮಾಡೋದು ಒಂದು ಟ್ರೀಟ್ಮೆಂಟು. ಜಸ್ಟ್ ಅದನ್ನ ಇಲ್ಲಿ ಪೇಸ್ಟ್ ಮಾಡ್ತಾರೆ ಭುಜದ ಎಲ್ಲಿ ಪೇಯ್ನ್ ಆಗಿದೆ ಅಲ್ಲಿ ಹಾಕ್ತಾರೆ ಅದನ್ನು. ಅದು ಒಂದು ಸ್ವಲ್ಪ ಈ ಟಿಶ್ಯೂ ಇರುತ್ತಲ್ಲ, ಅಂದರೆ ಸ್ಕಿನ್ ಟಿಶ್ಯೂಯಿಂದ ಒಳಗಡೆ ಏನಾದರೂ ಮಸಲ್ ಟೇರ್ ಆಗಿದ್ರೆ ಅಥವಾ ಅದರದ್ದೇನಾದರೂ ಇದ್ದರೆ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಪೇಯ್ನು. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಮನೆ ಕಡೆ ಬಂದ್ವಿ. ಹೇಳಿದ್ದಾರೆ ಮತ್ತು ತಿರ್ಗಾ ಪೇಯ್ನ್ ಜಾಸ್ತಿ ಆದರೆ ಬನ್ನಿ ಅಂತ. ನನ್ನ ಮಗಳು ಸ್ಕೂಲಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ನು ಮತ್ತು ರಿಟರ್ನ್ ಗಿಫ್ಟ್ ಅಲ್ಲ, ಅಂದರೆ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಅದನ್ನೇನಂತೀವಿ, ಏನಿಲ್ಲ ಅಲ್ವಾ, ರಿಟರ್ನ್ ಗಿಫ್ಟ್ ಅಂತ ಎಲ್ಲ ಹೇಳಲ್ಲ ಅಲ್ವಾ. ಒಬ್ರಿಗೊಬ್ರು ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಂತ ಹೇಳ್ಬೋದು. ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಇವಳು ಇನ್ನೊಬ್ರಿಗೆ ಕೊಡೋದು, ಇನ್ನೊಬ್ಬರು ಇವಳಿಗೆ ಕೊಡೋದು, ಆ ರೀತಿ. ನನ್ನ ಹತ್ರ ಬಾಕ್ಸ್ ಇರಲಿಲ್ಲ, ಯಾಕೆಂದರೆ ನಾನು ಎಲ್ಲನೂ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು. ನನ್ನ ಹತ್ರ ಬಾಕ್ಸೇ ಇರಲಿಲ್ಲ. ಅದಕ್ಕೆ ಸೋಮುದು ಎಗ್ ಬಾಕ್ಸ್ ಇತ್ತು. ಅದರೊಳಗೆ ಎನಿವೇಸ್ ಒಂಥರ ಆ ಡೆಕೋರೇಟಿವ್ ಆಗಿ ಅದು ಮಾಡ್ಬೋದು ಅದರಲ್ಲೇ ಅಂತ ಹೇಳಿಬಿಟ್ಟು ನಾನು ಅದನ್ನು ತೊಗೊಂಡು ಅದೇ ಬಾಕ್ಸಲ್ಲಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ಎಸೆನ್ಷಿಯಲ್ ಏನಿದೆ ಅದನ್ನು ನಾನು ಮಗುಗೆ ಏನು ಗಿಫ್ಟ್ ಕೊಡಬೇಕು ಅದನ್ನು ನಾನು ನೀಟಾಗಿ ಪ್ಲ್ಯಾನ್ ಮಾಡಿಬಿಟ್ಟೆ ಕೊಡ್ತಾಯಿದ್ದೀನಿ. ಅವ್ರ ಸ್ಕೂಲಲ್ಲೂ ಅಷ್ಟೇ ಎಲ್ಲ ಪೇರೆಂಟ್ಸು ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ತುಂಬ ಚೆನ್ನಾಗೇ ಗಿಫ್ಟ್ ಕೊಡ್ತಾರೆ ಎಲ್ಲ ಮಕ್ಕಳಿಗೂ ಅಷ್ಟೇ. ಅಂದರೆ ನಾನು ದೇವ್ ಅಂತ ಒಂದು ಬೇಬಿ, ನಮ್ಮ ತಕ್ಷವಿ ಕ್ಲಾಸ್ಮೇಟು, ಅವರೆಲ್ಲ ಒಂದು ಗ್ಯಾಂಗ್ ಇದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಚೆನ್ನಾಗಿರೋದನ್ನೇ ನಾನು ಸೆಲೆಕ್ಟ್ ಮಾಡಿಬಿಟ್ಟು ನಾನು ಕಳಿಸಿದ್ದೀನಿ. ನನ್ನ ಮಗಳಿಗೆ ಆಗಿದ್ರೆ ಹೇಗೆ ನಾನು ತೊಗೊತೀನೋ ನಾನು ಅದೇ ಥರನೇ ನಾನು ತೊಗೊಂಡು ನಾನು ಗಿಫ್ಟನ್ನ ರೆಡಿ ಮಾಡ್ತಾಯಿದ್ದೀನಿ ನಾನೇ. ಒಂದು ಬಾಡಿ ಲೋಷನ್ನು, ಬಿಕಾಸ್ ಇಟ್ಸ್ ಅ ವಿಂಟರ್, ಅದಕ್ಕೆ. ಮತ್ತು ಇನ್ನೊಂದು ರೋಬೋಟ್ ಥರದ್ದು ಒಂದು ಕಾರು. ಅದಾದಮೇಲೆ ಇನ್ನೊಂದು ಮೈಥಾಲಜಿಕಲ್ ಬುಕ್ಕು, ಸ್ಟೋರಿ ಬುಕ್ ಬರುತ್ತಲ್ಲ ಅದು. ಎನಿವೇಸ್ ನೆಕ್ಸ್ಟ್ ಇಯರಿಂದ ಅವ್ರಿಗೆಲ್ಲ ಅರ್ಥ ಆಗುತ್ತೆ ನಾವು ಏನೇನು ಹೇಳ್ತೀವಿ ಅದೆಲ್ಲ. ಐ ಹೋಪ್ ಅವ್ರ ಪೇರೆಂಟ್ಸ್ ಅದನ್ನೆಲ್ಲ ಅವರಿಗೆ ಸ್ಟೋರಿಗಳನ್ನ ಹೇಳಿದ್ರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಲಿ, ಇಫ್ ಇನ್ ಕೇಸ್ ಅವ್ರ ಹತ್ರ ಈ ಬುಕ್ ಇಲ್ಲ ಅಂದರೆ ಅಂತ ಹೇಳಿ ನಾನು ಈ ಬುಕ್ನ ಪ್ರೆಸೆಂಟ್ ಮಾಡ್ತಾ ಇರೋದು. ಇದನ್ನು ತಕ್ಷವಿ ಕೈಯಲ್ಲಿ ಕೊಡಿಸ್ತಾರೆ, ತಕ್ಷವಿಗೆ ಬೇರೆಯವ್ರ ಕೈಯಿಂದ ಅವಳಿಗೆ ಗಿಫ್ಟ್ ಕೊಡಿಸ್ತಾರೆ. ನಾನೇ ಗಿಫ್ಟ್ ರ್ಯಾಪ್ ಮಾಡ್ತಾ ಇದ್ದೀನಿ ತೊಗೊಂಡು ಬಂದುಬಿಟ್ಟು. ಸುಮ್ಮನೆ ಅಂಗಡಿಯಲ್ಲಿ ಏನು ಗೊತ್ತಾ, ನನಗೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅವ್ರು ಮಾಡೋವರೆಗೂ. ಕೆಲವೊಬ್ರಿಗೆ ನಿಜವಾಗ್ಲೂ ಮಾಡೋಕ್ಕೂ ಬರೋಲ್ಲ ಸರಿಯಾಗಿ, ಹೆಂಗೋ ಮಾಡಿಕೊಟ್ಬಿಡ್ತಾರೆ. ಫಾಸ್ಟಾಗೂ ಮಾಡಲ್ಲ, ನಂಗೆ ಅಷ್ಟು ಪೇಷನ್ಸು ಇಲ್ಲ. ನಾನು ಅದಕ್ಕೇ ಸುಮ್ಮನೆ ಶೀಟ್ ಕೊಡಿ ಸಾಕು ಅಂದ್ಬಿಟ್ಟು ಮನೇಲಿ ಅದೋ ಒಂದು ಆ್ಯಕ್ಟಿವಿಟಿ ಆದಂಗೆ ಆಗುತ್ತೆ ಅಂತೇಳಿ ಇಸ್ಕೊಂಬಂದ್ಬಿಡ್ತೀನಿ ಈ ಥರ. ಮತ್ತು ಯಾವಾಗಲೂ ಸ್ಟಾಕ್ ಇರುತ್ತೆ ನಮ್ಮ ಮನೇಲಿ. ಇವಾಗ ಖಾಲಿ ಆಗಿತ್ತು, ಹಂಗಾಗಿ ಹೋಗಿ ಹೊಸದು ತೊಗೊಬಂದೆ ನನ್ನ ಮಗಳಿಗೆ. ಅವಳ ಫ್ರೆಂಡು ದೇವ್ ಅಂತ. ಸೊ ಅದನ್ನು ನಾನಿಲ್ಲಿ ಒಂದು ಸ್ವಲ್ಪ DIY ಎಲ್ಲ ಮಾಡಿಬಿಟ್ಟು ಅದನ್ನು ಮೇಲ್ಗಡೆ ಹಿಂಗೆ ಮೆರಿ ಕ್ರಿಸ್ಮಸ್ ಅಂತ ಹಾಕಿ ಕೊಡ್ತಾಯಿದ್ದೀನಿ. ಇದನ್ನೆಲ್ಲ ಹ್ಯಾಂಡ್ ಓವರ್ ಮಾಡಬೇಕು ಟೀಚರ್ಸ್ಗೆ. ಅದಕ್ಕೆ ಎಲ್ಲನೂ ಕೊಟ್ಬಿಡೋಣ ಅಂತ ಹೇಳಿ ಕೊಡ್ತಾಯಿದ್ದೀನಿ.
ಅದೇನಂದರೆ ಅವರು ಒಂದು 100 ರುಪೀಸ್ ಲಿಮಿಟೇಷನ್ ಹೇಳಿದರು ಆಯಿತಾ. ಇವಾಗ 100 ರುಪೀಸಿಗೆ ಹಾನೆಸ್ಟ್ಲಿ ಮಕ್ಳಿಗೆ ಬರುತ್ತೆ ಇಲ್ಲ ಅಂತಲ್ಲ, ಬಟ್ ನಾವು ಕೊಟ್ರೂ ಅವ್ರಿಗೆ ಚೆನ್ನಾಗಿ ನೆನಪಲ್ಲಿರೋ ಥರ ಏನಾದರೂ ಕೊಡಬೇಕು ಅಂತ ಅಷ್ಟೇ. ಆಮೇಲೆ ಏನಂದರೆ ಈಗ ನನ್ನ ಮಗಳಿಗೆ ಆದರೂ ನಾವು ಹೆಂಗೆ ಇದು ಮಾಡ್ತೀವಿ, ಈಗ ನನ್ನ ಮಗಳ ಕ್ಲಾಸ್ಮೇಟನ್ನೇ ನನ್ನ ಮಗು ಥರನೇ ಆ ಮಗುನೂ ಕೂಡ ಅಷ್ಟೇ. ಈಗ ಅವಳಿಗೆ ಆದ್ರೂ ಹೆಂಗೆ ತೊಗೋತೀವಲ್ವ ಅದೇ ರೀತಿಯೇ ಅಷ್ಟೇ. ಈಗ ನಾನು ಇವಾಗ ಡಿಮಾರ್ಟ್ಗೆ ಅಥವಾ ಎಲ್ಲಿಗಾದ್ರೂ ಹೋದರೆ ನಾವು ತೊಗೋಬೇಕಾರೆ ಈ ಥರದ್ದು ಬುಕ್ಕು ಆ ಥರದ್ದು ಹಾಗೆ ಈ ಥರನೇ ಸೆಲೆಕ್ಟ್ ಮಾಡ್ತೀವಿ ಒಂದು ಬುಕ್ಕು. ಈಗ ಅವ್ರ ಏಜ್ ಅದು ಲರ್ನಿಂಗ್ ಏಜ್ ಇವಾಗ, ಹಂಗಾಗಿ ಈ ಒಂದು ಬುಕ್ಕು ಒಂದು ಕಾರು ಆ ಥರದ್ದು ಏನಾದ್ರು ತೊಗೋತೀವಿ. ಈಸ್ ಅ ಬಾಯ್, ಹಾಗಾಗಿ ನಾನು ಒಂದು ಕಾರು ತೊಗೊಂಡು ಲೋಷನ್ನು ಮತ್ತು ಒಂದು ವಾಟ್ರ್ ಬಾಟಲ್ಲು ಎಸೆನ್ಷಿಯಲ್ ಇದೆಲ್ಲ. ಹಾಗಾಗಿ ಅದ್ರ ಜೊತೆಗೆ ಒಂದು ಚಾಕ್ಲೇಟ್ ಇಟ್ಬಿಟ್ಟು ನಾನು ಅದನ್ನು ಪೇಸ್ಟ್ ಮಾಡಿ ಹಾಗೆ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ವಾಟ್ರ್ ಬಾಟಲ್ ನಾನು ಬೇರೆ ಥರದ್ದು ಆರ್ಡ್ರ್ ಮಾಡಿದ್ದೆ. ಐ ಡೋಂಟ್ ನೋ, ಇದು ತುಂಬ ದೊಡ್ಡದು ಬಂದುಬಿಡ್ತು. ನಾನು ಪುಟಾಣಿ ಇರುತ್ತೆ ಕ್ಯೂಟಾಗಿರುತ್ತದು ಅಂತ ಅಂದ್ಕೊಂಡೆ, ಬಟ್ ಇದು ಬೇರೆದು ಬಂತು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಒಂದು ವಿಂಟರ್ ಕ್ಯಾಪ್ ಒಂದು ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡೆ. ನನಗದು 60 ಮಿನಿಟ್ಸಲ್ಲಿ ಡೆಲಿವರಿ ಬೇಕಿತ್ತು, ಬಟ್ ಇದು 22nd ಬರುತ್ತೆ ಅಂತ ಇತ್ತು. ಸೊ ಬೇಡ ಬಿಡು ಅಂತ ಹೇಳಿಬಿಟ್ಟು ಸುಮ್ಮನಾದೆ. ಇಲ್ಲಾಂದರೆ ಕ್ಯಾಪ್ ಒಂದು ಆರ್ಡ್ರ್ ಮಾಡ್ತಿದ್ದೆ. ಈಗ ನೋಡಿ ನಮ್ಮ ಗಂಡಂದ್ರೆಲ್ಲ ಹೇಗೆ ಅಂದರೆ, ಅವರು IT ಅಲ್ವಾ, ನಾವು ಎಲ್ಲದಕ್ಕೂ ಅವರಿಗೆಲ್ಲ ಕರೆಯೋಕ್ಕಾಗಲ್ಲ. ಎಲ್ಲ ಟೈಮಲ್ಲೂ ನನಗೆ ಸೋಮು ಸಿಗೋಲ್ಲ ಕೈಗೆ. ಅವ್ರು ಸಿಗೋದೇ ನನಗೆ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಅಷ್ಟೇ. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ನಂಗೆ ಏನು ಬೇಕೋ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೋಬೇಕು. ಆ ಥರ ಕರ್ಕೊಂಡು ಹೋಗೋದೇ ಇಲ್ಲ ಬರೋದೇ ಇಲ್ಲ ಅಂತ ಹೇಳ್ತಾರೆ ಅಂತ ನಾನು ಹೇಳಲ್ಲ, ಬಟ್ ಅವ್ರಿಗೆ ಮೀಟಿಂಗ್ ಇದ್ದಾಗ ನಾನೇ ಅರ್ಥ ಮಾಡ್ಕೊಂಡು ಕರೆಯೋದಕ್ಕೆ ಹೋಗಲ್ಲ, ಮತ್ತು ಮಧ್ಯ ಬಿಟ್ಟು ಬರೋದಕ್ಕಾಗಲ್ಲ. ಆ ರೀತಿ ಅಷ್ಟು ಅವರು ಬ್ಯುಸಿ. ಅವ್ರದ್ದು ವರ್ಕು ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆದರೆ ನೈಟ್ ಅವ್ರಿಗೆ ಲಿಮಿಟೇ ಇರೋದಿಲ್ಲ, ಯಾವಾಗ ಅವರು ಲಾಗೌಟ್ ಆಗ್ತಾರೆ ಅಂತ ಹೇಳಿಬಿಟ್ಟು ಆಯಿತಾ. ಅದ್ರ ಮಧ್ಯದಲ್ಲಿ ಅವರು ಫ್ರೀ ಆಗೋದೇ ಯಾವಾಗ ಅಂದರೆ ಜಿಮ್ಮಿಗೆ ಹೋಗ್ತಾರಲ್ಲ ಆ ಟೈಮಲ್ಲಿ ಅವ್ರು ಫ್ರೀ ಆಗೋದು ಅಷ್ಟೇ. ಅದು ಒಂದು 2 ಅವರ್ಸು ಮುಗಿಸ್ಕೊಂಡು ಮತ್ತೆ ತಿರ್ಗಾ ಮೀಟಿಂಗ್ ಏನಾದ್ರು ಇದ್ದರೆ ಪಟ್ಟಂತ ಅಲ್ಲಿಂದ ಬೇಗನೆ ಬಂದುಬಿಡ್ತಾರೆ. ಆ ರೀತಿ ಹಿಂಗೆ ಈ ಸಾಫ್ಟ್ವೇರ್ ಗಂಡಂದ್ರು ಇದ್ದವ್ರಿಗೆಲ್ಲ ಇದು ಅರ್ಥ ಆಗುತ್ತೆ ಬೇಗ ಚೆನ್ನಾಗೆ. ಅಂದರೆ ಬೇರೆಯವ್ರಿಗೆ ನೋಡಿದವ್ರಿಗೆ ಹೆಂಗೆ ಅನ್ಸುತ್ತೆ ಗೊತ್ತಾ, ಏನಪ್ಪ ಎಲ್ಲದಕ್ಕೂ ಸ್ಯಾಟರ್ಡೆ ಸಂಡೇನೇ ವೆಯ್ಟ್ ಮಾಡಬೇಕಾ ಇವರು, ಹಂಗೆ ಎಲ್ಲೂ ಕರ್ಕೊಂಡೇ ಹೋಗಲ್ವಾ ಆ ಥರನ, ಇನ್ನೇನಿರುತ್ತೆ ಇವ್ರ ಮ್ಯಾರೇಜ್ ಲೈಫಲ್ಲಿ ಹಿಂಗೆ ನೀವು ಹಂಗೆ ಕೆಲವ್ರು ಯೋಚನೆ ಮಾಡ್ತೀರಾ. ಬಟ್ ದಟ್ಸ್ ನಾಟ್ ಲೈಕ್ ದ್ಯಾಟ್. ಎಲ್ಲ ಥರನೂ ಎಂಜಾಯ್ಮೆಂಟ್ ನಾವು ಮಾಡ್ತೀವಿ, ಬಟ್ ಸರ್ಟನ್ ಟೈಮಿಂಗ್ ತುಂಬ ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಅಂದರೆ ಡಿಪೆಂಡ್ಸ್ ಆನ್ ಅವ್ರವ್ರ ಇಂಟ್ರೆಸ್ಟ್ ಹೇಗಿರುತ್ತೋ ಹಾಗೆ ಆಯಿತಾ. ಈಗ ನಾನೇನು ಎವ್ರಿ ಡೇ ಬೇಕು ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಆ ಥರ. ಕೆಲವರು ಇದ್ದಾರೆ ನಿಜವಾಗ್ಲೂ ಎವ್ರಿ ಡೇ ಚಾಟ್ಸ್ ಅವ್ರಿಗೆ ಆಚೆ ಕಡೆ ತಿನ್ನಬೇಕು ಅಂತ ಇಷ್ಟಪಡೋರು ಇದ್ದಾರೆ. ಸಮ್ಟೈಮ್ಸ್ ಆವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಕ್ಲ್ಯಾಶು ಎಲ್ಲ ಆಗುವಂಥದ್ದು ಸರ್ವೇ ಸಾಮಾನ್ಯ, ಅದು ಎಲ್ಲರ ಲೈಫಲ್ಲೂ ಕೂಡ. ಅಂದರೆ ನಂಗೆ ಟೈಮ್ ಕೊಡ್ತಿಲ್ಲ ಅಂತ ಅಂದ್ಕೊಳ್ಳೋರು. ಬಟ್ ಐ ಗೆಸ್ ಮೋಸ್ಟ್ ಆಫ್ ದ ಈಗಿನ ಜನ್ರೇಷನ್ ಎಲ್ಲ ಅರ್ಥ ಮಾಡ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಂತರ ಮೈಂಡ್ಸೆಟ್ಟು ಏನಾದರೂ ಇದ್ದರೆ ನಾವು ನಾವೇನೂ ಕೇಳಲ್ಲ. ಇವಾಗ ನಮ್ಮ ಮನೇಲಿ ಏನಾದರೂ ಒಂದು ಮಿಲ್ ಮಾಡಿಸ್ಬೇಕು ಅಥವಾ ಏನೇ ಒಂದಿದ್ರೂ ನಮ್ಮದು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಅಷ್ಟೇ ನಮ್ಮದು ಪ್ಲ್ಯಾನಿಂಗು. ಯಾರು ಮದುವೆ ಕರೀಲಿ, ಎಲ್ಲಿಗಾರು ಫಂಕ್ಷನಿಗೆ ಕರೀಲಿ, ಎಂಥದ್ದೇ ಇಂಪಾರ್ಟೆಂಟ್ ಫಂಕ್ಷನ್ ಆಗಿರಲಿ, ಇಫ್ ಇಟ್ ಈಸ್ ಸ್ಯಾಟರ್ಡೆ ಸಂಡೇ ನಾವು ಹೋಗ್ತೀವಿ. ಇಲ್ಲಾಂದರೆ ಮುಂಚೆನೇ ಹೇಳ್ಬಿಡ್ತೀವಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸ್ಯಾಟರ್ಡೆ ಆ್ಯಂಡ್ ಸಂಡೇ ಇದ್ದರೆ ಮಾತ್ರ ಬರ್ತೀವಿ ಅಂತ ಹೇಳ್ತೀವಿ. ಯಾಕೆಂದರೆ ಸೋಮು ಇರೋದೇ ಆ ಥರ. ಅವ್ರ ವರ್ಕ್ ಅಂದರೆ ವರ್ಕ್ ಅಷ್ಟೇ. ಅವರು ಅದನ್ನು ಬಿಟ್ಟು ಬೇರೆ ಇನ್ನೇನು ಅವರು ಕಾನ್ಸಂಟ್ರೇಟ್ ಮಾಡೋದು ಇಲ್ಲ, ಅವ್ರು ರಜಾ ಹಾಕೋದು ಇಲ್ಲ ಆಫೀಸಿಗೆ, ಆ ರೀತಿ ಅವ್ರದ್ದು. ಅದು ಬಿಟ್ಟರೆ ಅವ್ರಿಗೆ ಡಿಸೆಂಬರಲ್ಲಿ ಶಟ್ ಡೌನ್ ಆಗುತ್ತೆ, ಆಫೀಸ್ ಶಟ್ ಡೌನ್ ಆಗುತ್ತೆ. ಆವಾಗ ತುಂಬ ಲಾಂಗ್ ಲೀವ್ ಸಿಗುತ್ತೆ. ಅಂಥ ಟೈಮಲ್ಲಿ ಎಲ್ಲಿಗೆ ಬೇಕಾದರೂ ಕೇಳಿದ್ರು ಕರ್ಕೊಂಡು ಹೋಗ್ತಾರೆ ಪಾಪ. ಆ ರೀತಿ ಅವರಿಗೆ ಇವಾಗ ಅಷ್ಟು ಎಲ್ಲ ಸ್ಯಾಲ್ರಿ ಕೊಡ್ತಾರೆ ಅಂತಂದರೆ ಅವ್ರ ಕಡೆಯಿಂದ ಅಷ್ಟು ಕೆಲಸನೂ ತೊಗೊತಾರಲ್ವ ಆಫೀಸಲ್ಲಿ. ಇಟ್ಸ್ ಲೈಕ್ ದ್ಯಾಟ್ ಅಷ್ಟೇ, ಇನ್ನೇನಿರೋದಿಲ್ಲ. ಇವಾಗೆಲ್ಲ ಆಯಿತು ನೋಡಿ, ಎಲ್ಲ ನಾನೇ ಪ್ರಿಪೇರ್ ಮಾಡಿದ್ದೀನಿ. ನಂಗೆ ಈ ಥರದ್ದೆಲ್ಲ ಮಾಡೋಕ್ಕೆ ಇಷ್ಟ. ಬಿಕಾಸ್ ನಾನು ಚಿಕ್ಕ ವಯಸ್ಸಿನ ತುಂಬ ಕ್ರಿಯೇಟಿವ್ ನಾನು.
ಸಿಕ್ಕಾಬಿಟ್ಟೆ ಡ್ರಾಯಿಂಗ್ ಆಗಲಿ, ಡಾನ್ಸ್ ಆಗಲಿ, ಒಂದು ಹಾಡು ಸಿಂಗಿಂಗ್ ಕಾಂಪಿಟೇಷನ್ಸ್ಗಳಾಗಲಿ ಎಲ್ಲದರಲ್ಲೂ ನನ್ನ ಹೆಸರಿರ್ತಿತ್ತು ಸ್ಕೂಲಲ್ಲಿ. ನಾನು ತುಂಬ ಕ್ರಿಯೇಟಿವು. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಫ್ರಮ್ ದಿ ಪ್ರೈಮರಿ ಸ್ಕೂಲಿಂದನೂ ನಾನು ತುಂಬ ಕ್ರಿಯೇಟಿವು ಎಲ್ಲ ವಿಷಯದಲ್ಲೂ ಕೂಡ. ಓಕೆನಾ. ನಾನು ಅದಕ್ಕೆ ನನಗೆ ಈ ಥರದ್ದೆಲ್ಲ ಮನೆಯಲ್ಲಿ ನನಗೇನಾದ್ರು ಇವಾಗ ನನ್ನ ಮಗಳದ್ದು ಸ್ಕೂಲಿಂದ ಏನಾದರೂ ಆ್ಯಕ್ಟಿವಿಟಿ ಕೊಟ್ಟಾಗ ನನಗೆ ಒಂಥರ ನಾಸ್ಟಲ್ಜಿಯಾ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಿಂಗೆಲ್ಲ ಮಾಡ್ತಾಯಿದ್ವಿ. ಅಂದರೆ ನಮಗೆ ಹಿಂಗೆಲ್ಲ ಹಬ್ಬಕ್ಕೆ ಗಿಫ್ಟ್ಗಳು ಕೊಡೋದು, ಎಕ್ಸ್ಚೇಂಜ್ ಇವೆಲ್ಲ ಏನು ಇರಲಿಲ್ಲ ನೋಡಿ. ವರ್ಷಕ್ಕೊಂದು ಸರಿ ನಮಗೆ ಪ್ರಾಜೆಕ್ಟ್ ವರ್ಕು ಅಷ್ಟೇ, ಅದನ್ನು ಮಾಡ್ತಾಯಿದ್ವಿ. ಅದು ಬಿಟ್ಟರೆ ಪ್ರತಿಭಾ ಕಾರಂಜಿ ಅದು ಇದು ಈ ಥರದ್ದು ಬಿಟ್ಟರೆ ಇನ್ನೇನು ಇರ್ತಿರ್ಲಿಲ್ಲ ನಮಗೆ. ಬಟ್ ಇವಾಗ ಇದೊಂಥರ ಮಜಾ ಅನಿಸುತ್ತೆ ಮಕ್ಳಿಗೆ ನೋಡಿ. ಇವಾಗ ಅವರಿಗೆ ಗಿಫ್ಟ್ಗಳು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಹೆಂಗೆ, ಏನಕ್ಕೆ ಮಾಡ್ತೀವಿ ಅನ್ನೋದನ್ನ ಸ್ಕೂಲಲ್ಲಿ ಅವ್ರಿಗೆಲ್ಲ ಹೇಳ್ಕೊಡ್ತಾರೆ ಚೆನ್ನಾಗೆ. ಹಾಗೆ ಈ ನನ್ನ ಮಗಳಿಗೆ ನನ್ನ ಸ್ಕೂಲಿಗೆ ಸೇರಿಸ್ದಾಗಲೂ ತುಂಬ ಜನ 2.3 ಇಯರ್ಗೆ ಯಾಕೆ ಸೇರಿಸಿದ್ದೀರಾ ಇಷ್ಟು ಚಿಕ್ಕ ಮಗುನ ಅಂತ ಎಲ್ಲರೂ ಕೇಳಿದ್ರು. ಇವಾಗ ನೋಡಿ ಅವಳು ಎಷ್ಟು ಆ್ಯಕ್ಟಿವಿಟಿ ಮಾಡ್ತಾಳೆ. ಅವಳು ಡಾನ್ಸ್, ಅವಳದು ವೀಡಿಯೋಸ್ಗಳು ಎಲ್ಲ ನೋಡಿ ನೀವು ಇನ್ಸ್ಟಾಗ್ರಾಮಲ್ಲಿ ನಾನೆಲ್ಲ ಅಪ್ಲೋಡ್ ಮಾಡ್ತೀನಿ. ಶಿ ಈಸ್ ವೆರಿ ಗುಡ್. ಈಗ ಎಲ್ಲ ಥರ ಇವಾಗ ಸ್ಕೂಲಲ್ಲಿ ಏನೇನಾದರೂ ಸಾಂಗ್ ಎಲ್ಲ ಹಾಕ್ಬಿಟ್ಟು ಡಾನ್ಸ್ ಅದೆಲ್ಲ ಮಾಡ್ತಾಳೆ ಮನೆಗೆ ಬಂದು. ಮತ್ತು ತಿರ್ಗಾ ಅಲ್ಲಿ ಏನಾದರೂ ಹೇಳ್ಕೊಟ್ಟಿದ್ದು ರೈಮ್ಸ್ ಎಲ್ಲ ಹೇಳ್ತಾಳೆ ಆಲ್ರೆಡಿ ಅವಳು. ಆ ರೀತಿ ನಮಗೆ ಹತ್ತಿರ ಇದ್ದಿದ್ದರಿಂದ ನಾವು ಅವಳನ್ನ ಬೇಗ ಆಪ್ಟ್ ಮಾಡಿದ್ದಷ್ಟೇ, ಇನ್ನೇನಿಲ್ಲ. 1-2 ನಿಮಿಷಕ್ಕೆ ನೋಡಿ ಕರ್ಕೊಂಡು ಓಡಿ ಬರ್ಬೋದು. ಈಗ ನೆಕ್ಸ್ಟ್ ಅವಳಿಗೆ ಹಾಕೋ ಸ್ಕೂಲ್ಗಳು ಅಷ್ಟೇ, ಎಲ್ಲ ನಿಯರ್ ಬೈ. ಅವರಪ್ಪ ಎಲ್ಲೂ ದೂರ ನಾವು ಎಲ್ಲೂ ಕಳಿಸಲ್ಲ ಅವಳನ್ನ ಅಂತ ಹಿ ಈಸ್ ಡಿಸೈಡೆಡ್ ಆಲ್ರೆಡಿ. ನಾವು ಎಲ್ಲೂ ದೂರ ಯಾವುದು ಟಾಪ್ ಸ್ಕೂಲ್ ಆ ಥರದ್ದೆಲ್ಲ ಏನಿಲ್ಲ ಗೈಸ್. ತುಂಬ ಸಿಂಪಲ್ಲಾಗೆ ಅವಳದು ಫಸ್ಟ್ ಸ್ಟ್ಯಾಂಡರ್ಡಿಂದ ಹೆಂಗೆ ಹೋಗುತ್ತೋ ನಂಗೆ ಗೊತ್ತಿಲ್ಲ. ಮೇ ಬಿ LKG UKG ಇಲ್ಲೇ ಕಂಟಿನ್ಯೂ ಆಗುತ್ತೆ. ಅದಾದಮೇಲೆ ಅವಳಿಗೆ ನೋಡಬೇಕು ಏನು ಕತೆ ಅಂತ ಹೇಳಿಬಿಟ್ಟು. ಆ ರೀತಿ ನಮಗೇನಂದರೆ ಕನ್ವೀನಿಯೆಂಟ್ ಇರಬೇಕು. ಇವಾಗ ಸೋಮುಗೆ ಬೆಳಗ್ಗೆ ಟೈಮ್ ಬಿಡೋಕ್ಕಾಗಿಲ್ಲ ಅಂದರೆ ನಾನು ಹೋಗಬೇಕು, ಕಾರಲ್ಲಿ ಪಿಕ್ ಮಾಡಬೇಕು, ಕರ್ಕೊಂಬರಬೇಕು. ಆ ರೀತಿ ನಾವು ವ್ಯಾನ್ಗಿನಲ್ಲೆಲ್ಲ ಕಳಿಸೋದು ಅಷ್ಟು ಹತ್ತಿರ ಇರೋದಕ್ಕೆ ವ್ಯಾನೆಲ್ಲ ಯಾರು ಇದು ಮಾಡ್ಕೋತಾರಲ್ವ. ಅದಕ್ಕೋಸ್ಕರನೇ ನಾನು ಡ್ರೈವಿಂಗ್ನ ಕಲ್ತ್ಕೊಂಡಿದ್ದು. ಓಕೆ, ಇವಾಗ ನೆಕ್ಸ್ಟ್ ಎಲ್ಲ ಮತ್ತು ಸೋಮು ಬ್ಯುಸಿ ಆಗಿಬಿಟ್ರೆ ಅವಾಗ ತುಂಬ ಕಷ್ಟ ಆಗುತ್ತೆ, ಎಲ್ಲೂ ಹೋಗೋಕ್ಕಾಗಲ್ಲ, ಏನೂ ಇಲ್ಲ ಅಂತ ಹೇಳಿಬಿಟ್ಟು ನಾನು ಡ್ರೈವಿಂಗ್ನ ಕಲ್ತ್ಕೊಂಡಿದ್ದು. ಇವಾಗ ನಾನು ಆರಾಮಾಗಿ ಕರ್ಕೊಂಡೋಗ್ಬಿಟ್ಟು ಬಿಟ್ಬಿಟ್ಟು ಬರ್ಬೋದು, ಅವಳನ್ನ ಪಿಕ್ ಮಾಡ್ಬೋದು. ಆ ರೀತಿ ಈಗ ಹಾಗೆ ಒಂದು ರೌಂಡು ಕರ್ಕೊಂಬಂದ್ವಿ ಪಾಪನ ಆಚೆಗಡೆ ವಾಕಿಂಗಿಗೆ ಅಂತ ಹೇಳ್ಬಿಟ್ಟು. ಗಿಫ್ಟನ್ನು ನಾನು ನಾಳೆ ಬೆಳಗ್ಗೆ ಕೊಟ್ಟು ಕಳಿಸ್ಬಿಡ್ತೀನಿ, ಸ್ಕೂಲಿಗೆ ತಲುಪಿಸ್ತೀನಿ. ಅವಳಿಗೆ ಇಲ್ಲಿ ಹಿಂದ್ಗಡೆ ಬೀದಿಯಲ್ಲಿ ಚೆನ್ನಾಗಿ ಸಿಗುತ್ತೆ. ನಮ್ಮ ರೋಡಲ್ಲಿ ಆಟಾಡೋಕ್ಕಾಗಲ್ಲ, ಬಿಕಾಸ್ ತುಂಬ ಮೇನ್ ರೋಡ್ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಗಾಡಿ ಓಡಿಸ್ತಾ ಇರ್ತಾರೆ. ಹಂಗಾಗಿ ನಾವು ಅಲ್ಲೆಲ್ಲೂ ಬಿಡೋದೇ ಇಲ್ಲ ಅವಳನ್ನ ಆಚೆಗಡೆ. ಇವತ್ತು ಬನ್ನಿ ನಮ್ಮ ಪಾಪು ನನ್ನದೇ ಫೋನ್ ತೊಗೊಂಡು ವಿಡಿಯೋ ಮಾಡಿದ್ದಾಳೆ, ಅದನ್ನು ನೋಡ್ಕೊಂಡು ಬನ್ನಿ ಹೇಗಿದೆ. Hi friends, as you can see. Hi friends, let's see the blouse line. Hi friends, and you girls and lorries. Hi friends, I'm fly. I should go back.
ಎಷ್ಟು ಅಬ್ಸರ್ವ್ ಮಾಡ್ತವೆ ನೋಡಿ ಮಕ್ಕಳು ನಮ್ಮನ್ನು ಅಲ್ವಾ. ಅವಳಿಗೆ ನನ್ನ ಫೋನಲ್ಲಿ ಸೈಡ್ ಬಟನ್ ಒತ್ತಿದ ತಕ್ಷಣ ವೀಡಿಯೋ ಮತ್ತು ಫೋಟೋ ಎರಡೂ ಆನ್ ಆಗುತ್ತೆ ಅನ್ನೋದು ಅವಳಿಗೆ ಗೊತ್ತಾಗ್ಬಿಟ್ಟಿದೆ. ಬರ್ತಾಳೆ ಪಟ್ ಅಂತ ಒತ್ತೋದು, ಹಿಂಗೆ ಇಟ್ಕೊಳ್ಳೋದು ಫೋನು, ಹಾಯ್ ಫ್ರೆಂಡ್ಸ್ ಅಂತ. ನಾನು ಆ್ಯಕ್ಚುಲಿ ಆ ಥರ ಮಾತೇ ಆಡೋಲ್ಲ. ಅವಳು ಅದು ಎಲ್ಲಿ ನೋಡಿ ಕಲ್ತ್ಕೊಳ್ಳೋ ನನಗೆ ಗೊತ್ತಿಲ್ಲ. ಆಮೇಲೆ ನನಗೆ ಇಲ್ಲಿ ಅವತ್ತು ತುರಾಳಿ ಫಾರೆಸ್ಟಿಗೆ ಬಂದಿದ್ವಲ್ಲ, ಅವತ್ತು ಇದೊಂದು ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡೋದೇ ಮರ್ತು ಹೋಗ್ಬಿಟ್ಟಿದ್ದೆ. ಒಂದು ಪಿಂಗಾಣಿ ತೊಗೋಬೇಕಿತ್ತು ಮನೆಗೆ. ನಾನು ಆ್ಯಕ್ಚುಲಿ ಇದನ್ನು ಅಮೆಝಾನಲ್ಲಿ ನೋಡಿದೆ, ಬಟ್ ತುಂಬ ಕಾಸ್ಟ್ಲಿ ಇತ್ತು. ಅಮೆಝಾನಲ್ಲಿ 700 800 ರುಪೀಸು, 1000 ಮೇಲೆ ಎಲ್ಲ ಇತ್ತು. ಇವ್ರ ಹತ್ರ ಒಂದು ಸ್ವಲ್ಪ ಕಮ್ಮಿ ಇತ್ತು ನೋಡಿ. ಅಷ್ಟು ಪ್ರೈಸಿಗೆ ನಾನು 2-3 ತೊಗೊಂಡು ಬಂದೆ ಆಯಿತಾ. 600 ರುಪೀಸ್ ಏನೋ ಕೊಟ್ಟೆ ಅಷ್ಟೇ. 600ಗೆ 3 ಪಿಂಗಾಣಿ ಬಾಟಲ್ ತೊಗೊಂಡು ಒಂದೇ ಒಂದು ಮಣ್ಣಿಂದು ಮಡಿಕೆ ಅದಷ್ಟು ಸೇರಿಸಿ ತೊಗೊಂಬಂದಿದ್ದೀನಿ 600 ರುಪೀಸಿಗೆ. ಆ ರೀತಿ ಅಮೆಝಾನಲ್ಲಿ ತುಂಬ ಕಾಸ್ಟ್ಲಿ ಪಿಂಗಾಣಿ. ಮುಂಚೆ ಎಲ್ಲ ಯೂಸ್ ಮಾಡೋರೇ ಇರ್ತಿರ್ಲಿಲ್ಲ, ಇವಾಗೆಲ್ಲ ಅದೇ ಯೂಸ್ ಮಾಡ್ತಾರಲ್ಲ, ಹಾಗಾಗಿ. ಸೊ ಅದನ್ನು ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಾವು ತುರಾಳಿ ಫಾರೆಸ್ಟ್ ನೋಡಿ, ಇದು ಒಂದೇ ಇರೋದು, ಒಂದು ಸ್ವಲ್ಪ ಗ್ರೀನರಿ ನೋಡ್ಬೋದಪ್ಪ ಅಂತ ಅನ್ಸೋದು ನಮಗೆ ಇಲ್ಲಿಗೆ ಬಂದಾಗ ಅಷ್ಟೇ. ಇನ್ನು ಯಾವಾಗೂ ನಮಗೇನು ಫೀಲೇ ಆಗೋದಿಲ್ಲ. ಎಲ್ಲಿ ಬರೀ ಧೂಳು, ಬರೀ ಒಂಥರ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಈಗ ನಾವು ನೆಕ್ಸ್ಟ್ ನಮ್ಮ ಮನೆ, ಈಗ ನಾವು ಹೊಸ ಸೈಟ್ ಇದೆಯಲ್ಲ ಅಲ್ಲಿ ಮನೆ ಕಟ್ಟಿ ಅಲ್ಲಿಗೆ ಶಿಫ್ಟ್ ಆದರೂ ಅದೇ ಗೋಳು. ಯಾಕೆಂದರೆ ಅದು ಇನ್ನೂ ಈಗ ಎಸ್ಟಾಬ್ಲಿಷ್ ಆಗ್ತಿರೋ ಏರಿಯಾ. ಸುಮಾರು ಮನೆಗಳಾಗಿದೆ ನಮ್ಮ ಹಿಂದ್ಗಡೆ ಮತ್ತು ಪಕ್ಕದಲ್ಲಿ, ಅದು ಎಲ್ಲ ಸುಮಾರು ಮನೆಗಳಾಗಿದೆ. ಬಟ್ ಇನ್ನೂ ಬೇರೆ ಬೇರೆದು ಇರುತ್ತಲ್ವ, ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ, ಅದ್ರದ್ದು ಅದೇ ಕತೆ ಆಗುತ್ತೆ ಅಂತ ನಮಗೆ ಗೊತ್ತು. ಆಬ್ವಿಯಸ್ಲಿ ಡೆವಲಪಿಂಗ್ ಏರಿಯಾ ಅಂತ ಹೇಳಿದರೆ ಅದೇ ಥರನೇ ಇರುತ್ತೆ. ನೋಡೋಣ ಏನೇನೇನೇನೇನೇನು ಆಗುತ್ತೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಕಮಿಂಗ್ ಡೇಸ್ಗಳಲ್ಲಿ, ಓಕೆನಾ. January 26 ಎಲ್ಲರೂ ಖುಷಿಯಿಂದ ಸ್ಟಾರ್ಟ್ ಮಾಡಿ, 25 ಅಂತೂ ಹೆಂಗೋ ಹಂಗೆ ಸುಮ್ಮನೆ ಅದು ಹೆಂಗೆ ಕಳೆದ್ವೋ ಏನಾಯಿತೋ ಎಂಥದೋ ಗೊತ್ತಾಗಿಲ್ಲ. ನಿಮ್ಗೇನು ಅನಿಸುತ್ತೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ನಿಜವಾಗ್ಲೂ. ಬಟ್ ನಮ್ಮ ಇದರಲ್ಲಿ ನಾವು ಏನೋ ಒಂದು ಮಾಡಿದ್ದೀವಿ, ಅಚೀವ್ಮೆಂಟ್ಗಳು. ನಾನು ಸೋಮು ಸೇರ್ಕೊಂಡು ಏನೋ ಒಂದು 3-4 ದೊಡ್ಡ ವಿಷಯ ದಬಾಕಿದ್ದೀವಿ. ಆದರೂ 2025 ಹಿಂಗೆ ಬಂದು ಹಿಂಗೆ ಹೋಯ್ತೇನಪ್ಪ, ಕಣ್ಮರೆ ಆಯ್ತೇನಪ್ಪ ಅನ್ನೋ ಥರ ಫೀಲ್ ಆಗ್ತದೆ ನಿಜವಾಗ್ಲೂ. ಅಷ್ಟೇ ಗೈಸ್, ನಮ್ಮಮ್ಮ ಚಿಕನ್ ತೊಗೊಬನ್ನಿ ಅಂದರು. ಚಿಕನ್ ತೊಗೊಂಬರಕ್ಕೆ ಬಂದ್ವಿ. ತೊಗೊಂಡು ಮನೆಗೆ ಹೋಗಿ ಬಿಸಿ ಚಿಕನ್ ಮಾಡ್ಕೊಂಡು ತಿನ್ನೋದು. ವಿಂಟರ್ ಹೆಂಗಿದೆ, ಚಳಿ ಹೆಂಗಿದೆ, ಸ್ನೋಫಾಲ್ ಒಂದು ಆಗೋದು ಬಾಕಿ ಇದೆ ಅಷ್ಟೇ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಾಳೆ. ಅಲ್ಲಿವರೆಗೂ ಟಾಟಾ, ಬಾಯ್.